ಇನ್ನು ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಬಿಬಿಎಂಪಿ ಈಗಾಗಲೇ ತೆಗೆದುಕೊಳ್ತಾ ಇರುವಂತದ್ದು. ಬೆಂಗಳೂರಿನ ಪಾಲಿಕೆ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಪಿಪಿಇ ಕಿಟ್, ಗ್ಲೌಸ್, ಮಾಸ್ಕ್ ಧರಿಸಿ ಫೀಲ್ಡ್ಗೆ ಇಳಿದಂತಹ ಸಿಬ್ಬಂದಿ ಟೆಸ್ಟ್ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ನ ಹೊಂಬೇಗೌಡ ನಗರ ಪಿಎಚ್ಸಿಯಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಇನ್ನು ಜನರ ಮಾಹಿತಿಯನ್ನು ದಾಖಲಿಸಿಕೊಂಡು ಕೋವಿಡ್ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಈಗಾಗಲೇ ಫೀಲ್ಡ್ಗೂ ಕೂಡ ಇಳಿದಿದ್ದಾರೆ. ಕೋವಿಡ್ ಟೆಸ್ಟ್ಗೆ ಸ್ಪಂದಿಸ್ತಾ ಇರುವಂತಹ ಜನ ಕೂಡ ಸ್ಪಂದಿಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತರಾಗಿ ಟೆಸ್ಟ್ ಮಾಡಿಸ್ಕೊಳ್ತಾ ಇರುವಂತಹ ಜನ. ಬೆಂಗಳೂರಿನ ಪಾಲಿಕೆ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಪಿಪಿಇ ಕಿಟ್, ಗ್ಲೌಸ್, ಮಾಸ್ಕ್ ಅನ್ನ ಧರಿಸಿ ಸಿಬ್ಬಂದಿ ಈಗಾಗಲೇ ಫೀಲ್ಡ್ಗೆ ಇಳಿದಿದ್ದಾರೆ. ವಿಲ್ಸನ್ ಗಾರ್ಡನ್ನ ಹೊಂಬೇಗೌಡ ನಗರದ ಪಿಎಚ್ಸಿಯಲ್ಲಿ ಟೆಸ್ಟ್ ಮಾಡಲಾಗ್ತಾ ಇದೆ. ಜನರ ಮಾಹಿತಿಯನ್ನು ದಾಖಲಿಸಿಕೊಂಡು ಕೋವಿಡ್ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಯಾವ ರೀತಿಯಾಗಿ ಟೆಸ್ಟ್ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ರಾಜ್ಯದಲ್ಲಿ ಕೋವಿಡ್ ಆತಂಕ ಹೆಚ್ಚಾಗ್ತಿರೋ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಕೂಡ ಅಲರ್ಟ್ ಆಗಿರುವಂಥದ್ದು. ಅದರಲ್ಲೂ ಪಾಲಿಕೆಗೆ ನಿನ್ನೆಯಷ್ಟೇ ಆರೋಗ್ಯ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಕೋವಿಡ್ ಟೆಸ್ಟ್ಗಳನ್ನು ಹೆಚ್ಚಿಸುವಂತೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಹಿನ್ನೆಲೆಯಲ್ಲಿ ಈಗಾಗಲೇ ಪಾಲಿಕೆಯ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟನ್ನು ಮಾಡ್ತಾ ಇರುವಂಥದ್ದು ನೀವೀಗ ಗಮನಿಸ್ತಾ ಇರ್ಬೋದು. ನಾನೀಗ ವಿಲ್ಸನ್ ಗಾರ್ಡನ್ನ ಹೊಂಬೇಗೌಡ ನಗರದಲ್ಲಿರ್ತಕ್ಕಂಥ ಬಿಬಿಎಂಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದೀನಿ. ಈಗಾಗಲೇ ಕೋವಿಡ್ ಟೆಸ್ಟಿಂಗನ್ನು ಕೂಡ ಇಲ್ಲಿ ಸಿಬ್ಬಂದಿಗಳು ಶುರು ಮಾಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಹಿಂದೆ ಕೋವಿಡನ್ನು ಯಾವ ರೀತಿ ಟೆಸ್ಟಿಂಗ್ ಮಾಡ್ತಿರೋ ಅದೇ ರೀತಿಯಲ್ಲಿ ಆ ಒಂದು ಟೆಸ್ಟಿಂಗ್ಗೆ ಬರ್ತಕ್ಕಂಥ ವ್ಯಕ್ತಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಿಕೊಂಡು ಅವರ ಒಂದು ಇನ್ಫಾರ್ಮೇಷನ್ಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಅದಾದ ಬಳಿಕ ಆ ಕೋವಿಡ್ ಟೆಸ್ಟಿಂಗನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಬಿಬಿಎಂಪಿಗೆ ಆರೋಗ್ಯ ಇಲಾಖೆ ಪ್ರತಿದಿನ 1500ಕ್ಕೂ ಹೆಚ್ಚು ಟೆಸ್ಟಿಂಗ್ಗಳನ್ನು ಮಾಡೋ ರೀತಿಯಲ್ಲಿ ಒಂದು ಸೂಚನೆಯನ್ನು ಕೂಡ ನಿನ್ನೆ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥ 144 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನಿದೆ ಬಿಬಿಎಂಪಿ ಆರೋಗ್ಯ ಕೇಂದ್ರಗಳು, ಇಲ್ಲಿ ಆ ಟೆಸ್ಟಿಂಗ್ಗಳನ್ನ ಮಾಡೋದಕ್ಕೆ ಈಗಾಗಲೇ ಪಾಲಿಕೆ ಆ ಸಿದ್ಧತೆಯನ್ನು ಮಾಡ್ಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೋವಿಡ್ ಟೆಸ್ಟಿಂಗನ್ನು ಕೂಡ ಶುರು ಮಾಡಿರುವಂಥದ್ದು. ಇನ್ನು ಆ ಕೋವಿಡ್ ಬಂದಿದ್ದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದಂತಹ ಟೆಸ್ಟಿಂಗ್ನ ಟ್ಯೂಬ್ಗಳೇನಿತ್ತು ಆ ಟ್ಯೂಬ್ಗಳನ್ನು ಕೂಡ ಇಟ್ಕೊಂಡು ಈಗಾಗಲೇ ಸಿಬ್ಬಂದಿ ಕೂಡ ಕರ್ತವ್ಯಕ್ಕೆ ಹಾಜರಾಗಿರ್ತಕ್ಕಂಥದ್ದು. ಇನ್ನು ಜನರು ಕೂಡ ಒಂದು ರೀತಿಯಲ್ಲಿ ಆ ಕೋವಿಡ್ ಟೆಸ್ಟಿಂಗ್ಗೆ ಸ್ಪಂದಿಸ್ತಾ ಇದ್ದಾರೆ. ಇನ್ನು ನನ್ನ ಬಲಭಾಗದಲ್ಲಿ ನೀವು ಗಮನಿಸ್ಬೋದು, ಒಂದು ಕೋವಿಡ್ನ ವೇಳೆಯಲ್ಲಿ ಧರಿಸ್ತಿದ್ದಂಥ ಪಿಪಿಇ ಕಿಟ್ಟನ್ನು ಹಾಕೊಂಡು ಈಗ ಕೋವಿಡ್ ಟೆಸ್ಟಿಂಗನ್ನು ಶುರು ಮಾಡಿರ್ತಕ್ಕಂಥದ್ದು. ಇನ್ನು ಆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಆ ಲ್ಯಾಬ್ಗೆ ಕಳಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಆರೋಗ್ಯ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಇದು ಈಗ ಸ್ಯಾಂಪಲ್ಗೆ ಕಳಿಸೋದಕ್ಕೆ ಇಟ್ಟಿರ್ತಕ್ಕಂಥ ಅಂದರೆ ಟೆಸ್ಟಿಂಗ್ಗೆ ಕಳಿಸೋಕೆ ಇಟ್ಟಿರ್ತಕ್ಕಂಥ ಸ್ಯಾಂಪಲ್ಗಳು ಈಗಾಗಲೇ ಒಂದೊಂದು ವಲಯದಲ್ಲೂ ಕೂಡ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನಿದೆ ಅಲ್ಲಿ ಆ ಟೆಸ್ಟಿಂಗನ್ನು ಮಾಡೋದಕ್ಕೆ ಸಿದ್ಧತೆಗಳ ಜೊತೆಯಲ್ಲಿ ಈಗಾಗಲೇ ಆ ಕೆಲಸಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಬೆಂಗಳೂರಲ್ಲಿ ಶತಾಯಗತಾಯ ಮೊದಲಿದ್ದಂಥ ಒಂದು ಪರಿಸ್ಥಿತಿಯನ್ನು ತರಬಾರ್ದು ಅಂತ ಪಾಲಿಕೆ ಕೂಡ ಶ್ರಮಿಸ್ತಾ ಇದೆ. ಇದಕ್ಕೆ ಈಗಾಗಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಸಾಥನ್ನು ಕೊಡ್ತಾ ಇರುವಂಥದ್ದು. ಸದ್ಯ ಕೋವಿಡನ್ನು ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಪಾಲಿಕೆ ನಡೆಗೆ ಆ ಜನರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.